ತಗೊಂಬಂದೆ ಹೊಟ್ಟೆಸ್ಕೊಂಡಿದ್ನೆ ಹೊತ್ ನೋಡಿ ಎಲ್ಲೇದು ತಲೆ ಮೇಲೆ ಏನ್ ಪಂಗ್ ಮಾಡ್ದೆಪ್ಪ ನೀನು ಓದ್ತೀನಿ ನಿಂಕ ತೋಟದಾಗ ಹೈಟ್ಲಗ ತೋಡ ಏನು ತುಂಗಿಲೆಲ್ಲ ಬೆಳ್ಕೊಂಡ್ ಕೂತ ತೋಟದಾಗ ಏನ್ ಈ ತುಂಗುಲ್ ಈ ಸೊತ್ತು ಕೀಳ್ಬೇಕು ಓದ್ತೀನಿ ನಿಂಕ ಓದ್ತೀನಿ ಬಂದಿರನ ಬೆಳಗ್ಗೆ ನಿದ್ದೆದ್ದ 5 ಗಂಟೆಗೆ ನೋಡಕ್ ತುಂಗುಲ್ಲು ಕಿತ್ರೇನೆ ಕಷ್ಟ ಆಗೋದು ನೋಡಕ್ ತುಂಗುಲ್ಲು ಯಾರನ್ನ ಕಿಳಿತಾರ ಇಲ್ಲ ಈ ತುಂಗುಲು ನೋಡು ಪ್ರಪಂಚದಾಗ ಆಮೂಲ್ಯಾಗ ಇದೆ ಆ ಮಡ್ಕಾಗ ಎಲ್ಲ ಗೆತ್ತ ಹಾಕಿದ್ದೀನಿ ಇಲ್ಲಿ ನೋಡು ಎಷ್ಟು ಬೆಳ್ಕೊಂಡದ್ ನೋಡು ಇದು ಕಾಣಿಸ್ತಲ್ಲ ನಿನ್ ಕಣ್ಣುಗಳು ಬಿಟ್ಟು ನೋಡಂಗೆ ಹೋಗ್ಲಿ ನೀನ್ ಒಳ್ಳಿಕ್ಕಿರ ಪಂಗ್ ಸಾಕು ಕೈ ತೊಳ್ಕ ಬಾ ಇಟ್ಟು ತಿನ್ನೀಯ ಇಟ್ಕಮ್ಮ ಬಾ ಹೊಟ್ಟೆಸ್ಕೊಂಡಿದ್ದೀನಿ ಏನ್ ಮಾಡೋದು ಇಷ್ಟೇ ಚಂಬಾಗಿ ಎತ್ಕೊಂಡ್ ಬಂದಿದ್ಯಾ ನೀರು ಬಂದಿದ್ನಿ ಎಲ್ಲೋದ್ರು ಅದೊಂದು ಬಂದ್ಬಿಟ್ಟ ಇದೆ ಪ್ಲಾಸ್ಟಿಕ್ ಬಾಟ್ಲುಗಳು ನೋಡು ನೀರ್ ಹಾಕಿದ್ರ ಸಾಕು ಮನೆಗ್ ತಣ್ಣಗಿಗ್ಲೇನು ಸಿಕ್ಕಲ್ಲ ಯಾರು ಬೆಳಗಿಂದ ಒಂದ್ ಮಕ್ಕಿರ್ ತೊಳೆದು ಸಾಕಾಗ್ ಹೋಗಿದ್ನಿ ಬರೋ ದಾರ್ಯಾಗಲ್ಲ ಕತಾಲ್ ಪಟ್ಟಿ ಕೊಯ್ಕ ಬಂದ್ ತಿನ್ನೋ ಏನಾಗಲ್ಲ ಅದ್ರಾಗೆ ಬರೋ ದಾರೆ ಕತ್ತಾಳ್ ಪಟ್ಟು ಸಿಕ್ಬಿಡ್ತದಲ್ಲ ಸೊಲೀಸ್ ಏನ್ ಸಲೀಸು ಅದು ಅದ್ರಾಗ ತಿಂದ್ರೆ ಇನ್ನ ಆರೋಗ್ಯಕ್ಕೆ ಒಳ್ಳೇದು ತಿನ್ನೋ ಏನಾಗಲ್ಲ ಅದನ್ನೇ ಎಷ್ಟ್ ಸರಿ ಹೇಳ್ತೀಯ ಯಾಕ ತಿನ್ನ ಏನಾಯ್ತು ಅಯ್ಯ ಏನ್ ಹೇಳ್ದಿರ ನೀನು ಅರ್ಥ ತಂದಿದ್ರೆ ನಮ್ಮಮ್ಮನ ಕೈ ರುಚಿ ಜ್ಞಾಪಕ ಬಂತು ನಮ್ಮಮ್ಮನ್ ಮಾಡ್ದಂಗ್ ಮಾಡಿದ್ದೆ ನಾನು ಹೋಗ್ಲಿ ತಿನ್ನಿ ಇನ್ಮೇಲೆ ಯಾವಾಗ ಮಾಡ್ಕೊಂತೀನಲ್ಲ ಹಂಗೆ ಈ ಹಿಟ್ಟು ನೋಡು ಅಸ್ವರಿಕಾಯಿ ಹುರುಳಿಕಾಳು ನಮ್ಮಮ್ಮನ ಇಷ್ಟೇ ಚೆನ್ನಾಗಿ ಮಾಡಾಕ ನಮ್ಮಮ್ಮನ ಅಷ್ಟೇ ನೀನು ಚೆನ್ನಾಗಿ ಮಾಡಿದ್ದೆ ಅಮ್ಮನ ಜ್ಞಾಪಿಸ್ಬಿಟ್ಟೆ ನೀನು ಲಕ್ಷ್ಮಿ ಯಾವಾಗ್ಲೂ ಹಿಂಗೆ ಮಾಡ ಆಯ್ತು ಅಮ್ಮನ್ ಮಾಡಿದಂಗ್ ಮಾಡಿ ಕೈ ಹಿಡಿದು ಸಾಕಾಯ್ತು ಯಾವಾಗ್ಲೂ ಹಿಂಗೆ ಮಾಡಿ ತಗೊಂಬರ್ರೆ ಅಯ್ಯೋ ಹಂಗ ಅನ್ಬೇಡಪ್ಪ ನಂಗೆ ಬಲೆ ಸಿಗ್ಗಾಟದ ಚೆನ್ನಾಗಿ ಮಾಡಿದ್ಯಾ ಅಯ್ಯೋ ಏನ್ ನೀನು ಅವಾಗಿಂದ ಹಿಂಗ್ ಹೇಳಿ ನನ್ನ ಇತ್ತೆತ್ತಿ ಮ್ಯಾನ್ ನಿಕ್ತಾ ಇರೋದು ನೀನ್ ಮ್ಯಾಲ್ ಕತ್ತಿದ್ರೇನೆ ನನ್ ಖುಷಿ ಆಗೋದು ಅಯ್ಯೋ ಆಯ್ತು ಇನ್ಮೇಲೆ ಯಾವಾಗ ಹಂಗೆ ಮಾಡ್ಕೊಳ್ತೀನಿ ತಿನ್ನು ಇವಾಗ ಅವೆಲ್ಲ ಕಿತ್ತಾಕನ ಹೋಗ್ಲಿ ಹೆಂಗೋ ಬಂದಿದ್ದಿ ನೀನೇನ್ ಕಿತ್ತಾಕ್ಬೇಡ ತಾಯಿ ಇನ್ನು ನನ್ ರೇಖೆ ಯಾರು ಹಂಗ ನೋಡ್ತಾರೆ ಎಲ್ಲ ಈ ಕಮಿಲ್ ಸೊಪ್ಪು ಎಲ್ಲ ತಿಂದಾಕ್ದವ ನಮ್ ತೋಟದಾಗ ಬರಲ್ಲ ಬಿಡು ಅವು ಅಲ್ಲಿ ಮೇಯ್ತಾವೆ ಮೆದ್ಗಣ್ಲೆ ನೋಡ ಮಾಮ್ಗಿಂದೆಲ್ಲ ಏನೋ ತಿಂದಾಕ್ದವ ಮಾಮ್ಕಾಯಿಗಳಿಂದ ಅದ್ರಾಗ ಅಯ್ಯ ಅದೇನ್ ಹಂಗ ನಗ್ತಾ ಗುಡುಗ ಬಾಯಿ ಕಿತ್ಕೋಗ ಹೋಗ್ಲಿ ರಷ್ಟು ಹೋಗು ಕಿತ್ತೋಗಂತ ಬಿಡ್ತೀವೇ ಇಲ್ಲ ನೀನ್ ಕತಾಲ್ ಪಟ್ಟಿನಪ್ಪ ಸ್ವಾಮಿ ಸ್ವಾಮಿ ಅಡ್ಗೆಲ್ಲ ಏನೇನು ತರ್ಬೇಕಾಗಿತ್ತಾ ಏನ್ ಬೇಡ ಮಕ್ಳು ಬಂದ್ರು ಇವ್ರು ಇವಾಗ ಬರ್ತಾವ್ರಿ ಅಯ್ಯೋ ನಾನು ಅಕ್ಕಿ ಮಾಡ್ಬೇಕು ನಾನು ಓದ್ತೀನಿ ರಾಗಿ ಮಾಡ್ಬೇಕು ಹೋಗಿ ಇರು ಮಗನೇ ಧನುಷ್ ಎಕ್ಸಾಮ್ ಮುಗೀತಾ ಮಗನೇ ಮುಗೀತು ಮುಗಿಸ್ಕೊಂಡ್ ಬಂದೆ ಕುಶಾಲ್ ಮುಗೀತು ವೇಣು ಸರಿಪ್ಪ ಅಪ್ಪ ಕಾರ್ತಿಕ ಸಬ್ಜೆಕ್ಟ್ ಹೋಗ್ಬಿಟ್ಟದಪ್ಪ ಸರಿ ಹಿಂಗೆಲ್ಲ ಕಷ್ಟ ಬಿದ್ದು ಕಟ್ತಾ ಇರೋದು ನಿಂಗೇನ್ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಅನ್ನೋದು ನೀನು ತೋಟ ಮನೆ ಅಂತ ಹಿಂಗೆ ದುಡ್ಕಂದೇ ಇರೋ ನಿನ್ ಮಕ್ಕಳಕ ಮದುವೆ ಮಾಡೋ ವಯಸ್ಸು ಬಂದಿದ್ರು ಅವ್ರನ್ನ ಓದಿಸ್ತಾನೆ ಇರೋ ಅಪ್ಪ ನಿಮ್ ಕೈಲಿ ಆಗಲ್ಲ ಬಿಡ್ರು ನಾನ್ ಮಾಡ್ಕೊಂತೀನಿ ಬಿಡ್ರು ನೋಡು ಈ ಜೀವ ಇನ್ನ ಬದುಕಿರೋ ವರ್ಕೋ
ನನ್ನ ಮಕ್ಕಳು ಮಣ್ಣ ಕೈ ಕಕ್ ನಾನು ಬಿಡಲ್ಲ. ಅವ್ರು ಓದ್ತಾ ಇರ್ಬೇಕಿನ್ನು. ಮಾಡಲಿ ಏನ ಎತ್ತಾ ಇದ್ರ ನಾನ್ ಮಾಡಲ್ಲಪ್ಪ. ಏನ್ ಓದಿಸ್ಕೊಂಡೆ ಇದ್ದೋತಿಯ ಲಾಸ್ಟ್ ಗಂಟ ಮದ್ವಿದ್ ಯಾವ್ರ ಏನು ಮಾಡಲ್ಲ ಅವ್ರಕ. ಮದುವೆ ಆದ್ಮೇಲೆ ಓದ್ಲಿ ಬಿಡು. ನಾನ್ ಎಷ್ಟು ದಿನ ಅಂತ ಮಾಡ್ಲೆ ಮನೆಗ ಇಟ್ಟು ಮಾಡಿಕ ಗ್ಯಾರನ್ ಒಂದು ಬೇಕಲ್ಲ ಸೊಸೆ ನನಕ. ಹಂಗ್ಯಾ ಅದೆಲ್ಲ ಮಾಡಲ್ಲ. ಹಂಗ್ಯಾ ಅಯ್ಯೋ ಹಂಗ ಅನ್ಬೇಡಪ್ಪ, ನಂಗ್ ಬೆಲೆ ಸಿಗ್ಗಾಟದ ಯಾಕೋ ನೀ. ಏನೋ ಖುಷಿಯಾಗಿ ಮಾತಾಡ್ತಾವ್ರಿ. ಮತ್ತೀಗ ಬರೋಣ ರೈಟ್ ಆಗಿ ಬರ್ರಿ ಅವ್ರಿಗೆ ಅರ್ಥ ಆಯ್ತು, ನಿಂಗಿಲ್ಲ ಅಂತ 4 ಗಂಡು ಮಕ್ಳೇನ ಕೊಟ್ಯ, ಒಂದೇ ಒಂದು ಹೆಣ್ಣು ಮಗುವನ್ನ ನನ್ ಕೊಡಕ್ಕಾಗಿಲ್ವೇನೆ. ಇಷ್ಟು ದೊಡ್ಡ ಮಕ್ಳಿರುವಾಗ ನಾನು ಇನ್ನು ಆತದ ಇನ್ನು ಮುಂದಿನ ಜನ್ಮದಾಗ ಆತದ ಹೆಣ್ಣು ಮಗು. ನಿನ್ಗೆ ಇವಾಗ ಮಗು ಚಿಂತೆ ನಿನಗ. ಅಬ್ಬೋ, ಎಷ್ಟೇ ಜನ ಗಂಡು ಮಕ್ಳಿದ್ರು ಒಂದು ಹೆಣ್ಣನ್ನ ಎತ್ತು ದಾರಿ ಎರೆದು ಕೊಡ್ತೀವಲ್ಲ, ಆವಾಗ ಸಿಗೋ ಸಂತೋಷ ಅದ್ರ ಮುಂದೆ ಯಾವ್ದು ಸರಿ ಸಮಾನ ಇಲ್ಲ. ಆಗ್ದಿದ್ ಏನ್ ಮಾಡಕ್ಕಾಗ್ತದ? ನನ್ ಕೈಯಾಗ ಐತಾ, ದೇವ್ರ ಕೈಯಾಗ ಇರೋದು ಅದೆಲ್ಲ ನನ್ನ ಕೈಯಾಗ ಏನೈತೆ? ನೀನು ಹೂ ಅಂತ ಗ್ರೀನ್ ಸಿಗ್ನಲ್ ಕೊಡು. ದೇವ್ರು ನನ್ ಹೆಣ್ಣು ಮಗು ಕೊಡ್ತಾನಂದ್ ನನ್ ಗ್ಯಾರಂಟಿ ಇದೆ. ಕರ್ಮ ಸಾಕದ ನೀನು ತಮಾಷೆ ಮಾಡ್ಬೇಡ ಎಲ್ಲ ನೀನು. ಸರಿ ಎತ್ಕಮ್ಮ, ನೀನ್ ಎಷ್ಟು ಹೇಳಿದ್ರೇನು ಕೊಡು. ಆ ಮಕ್ಕಳು ಎತ್ತಾದ್ರ ಮಕ್ಕಳು ಬರ್ತಾರ ನಡಿ, ನಿನ್ಕಿನ್ನ ಮುಂದೆ ಓದ್ತಾ ಇರ್ತಾರ ಅವರು. ಹೋದ ಹೋಗು. ಓದ್ಲು ಮಾಡಿರೋ ಅಡುಗೆನ ಒಟ್ಟಾಗ ಕಿತ್ಕೊಂಬತ್ತಾರ ಹಂಗೆ ಮಾಡಿ ಹಾಕಿ ಅವಳ ನನ್ ಅಡಿಗೆ. ಅಯ್ಯೋ, ನಾನು ಯಾಕಂಗೆ ಅವಳು ಮರದ್ ಸಿಗ್ ತಿಳಿಯೋದ್ ನಿಮ್ಕ 2 ಮುತ್ತು ಹೆಚ್ಚಿಗೆ ಸಿಗ್ತದ. ಅವಳು ಜಾಸ್ತಿ ಆಗ್ತದ ನನ್ ಮೇಲೆ, ಅದಕ್ಕೆ ನಾನು ಅವಳು ಮರ ಹಚ್ಚಿದ್ದು. ನೋಡು, ಮರ ಹತ್ಸಕ್ಕ ಶುರು ಮಾಡಿದ್ರೆ ನಿಜವಾಗ್ಲು ಯಾವ ಸಂಸಾರದಲ್ಲೂ ಕೂಡ ಈ ವೈಮನುಷ್ಯಗಳು ಒಡ್ಕನ್ನೋದು ಬರಲ್ಲಪ್ಪ. ಅರ್ಥ ಆಯ್ತಾ? ಈಗೂನು ಈ ತಂತ್ರನೇ ಉಪಯೋಗಿಸ್ಕೊಂಡು ಒಂದೇನು ಹೆಣ್ಣು ಮಗು 10 ಹೆಣ್ಣು ಮಕ್ಕಳನ್ನು ಪಡಿಬಹುದು.